ಜಲದೊಳಗಿರ್ದ ಕಿಚ್ಚು ಜಲವ ಸುಡದೆ ಜಲವು ತಾನಾಗಿಯೇ ಇದ್ದಿತ್ತು ನೋಡ. ನೆಲೆಯ ನರಿದು ನೋಡಿಹೆನೆಂದಡೆ ಅದು ಜಲವು ತಾನಲ್ಲ, ಕುಲದೊಳಗಿರ್ದು ಕುಲವ ಬೆರೆಸದೆ ನೆಲೆಗೆಟ್ಟು ನಿಂದುದನಾರು ಬಲ್ಲರೋ. ಹೊರಗೊಳಗೆ ತಾನಾಗಿರ್ದು ಮತ್ತೆ ತಲೆದೋರದಿಪ್ಪುದು. ಗುಹೇಶ್ವರರ ನಿಮ್ ನಿಲವು ನೋಡ. ವಚನವು ಆಳವಾದ ಆತ್ಮಜ್ಞಾನ ಮತ್ತು ಪರಮತತ್ವದ ಅನುಭವವನ್ನು ಸೂಚಿಸುತ್ತದೆ. ಇದರ ಭಾವಾರ್ಥವನ್ನು ಸರಳವಾಗಿ ನೋಡೋಣ. ನೀರಿನೊಳಗೆ ಬೆಂಕಿ ಇದ್ರೂ ಅದು ನೀರನ್ನು ಸುಡದು. ಅಂದ್ರೆ ಪರಮಾತ್ಮನು ನಮ್ಮೊಳಗಿದ್ರೂ ನಮ್ಮ ಹೊರಗಿನ ಸ್ಥಿತಿಗೆ ತೊಂದರೆ ಮಾಡದೆ ಶಾಂತವಾಗಿ ಇರ್ತಾನೆ. ನಿಜವಾದ ಮೂಲವನ್ನು ಅರಿತಾಗ ನಾವು ಕಾಣುವುದೇ ಬೇರೆ. ಅದು ಕೇವಲ ನೀರಲ್ಲ, ಅದಕ್ಕಿಂತ ಉನ್ನತವಾದ ಸತ್ಯ. ದೈವಿಕ ಶಕ್ತಿ ಎಲ್ಲರೊಳಗೂ ಇದ್ದರೂ ಅದು ಯಾರೊಂದಿಗೂ ಮಿಶ್ರಣವಾಗದೆ ತನ್ನದೇ ಆದ ಸ್ಥಿತಿಯಲ್ಲಿ ಇರುತ್ತದೆ. ಪರಮಾತ್ಮನು ಒಳಗೂ ಹೊರಗೂ ಎಲ್ಲೆಡೆ ಇದ್ದು ಅವನನ್ನು ಅರಿತವರಿಗೆ ಮಾತ್ರ ಅವನು ಕಾಣಿಸ್ತಾನೆ, ಬೇರೆ ಯಾರಿಗೂ ಸ್ಪಷ್ಟವಾಗುವುದಿಲ್ಲ. ಗುಹೇಶ್ವರ ಅವರ ಸ್ಥಿತಿ ಅತ್ಯಂತ ಸೂಕ್ಷ್ಮ ಮತ್ತು ಅಲಕ್ಷ್ಯವಾದದ್ದು. ಅದನ್ನು ಅನುಭವಿಸಿದವರಿಗೆ ಮಾತ್ರ ಅದರ ಮಹಿಮೆ ಗೊತ್ತಾಗುತ್ತದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.